ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಯಾರೆಲ್ಲ KCT ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಾ, ಸೊ ಅವ್ರಿಗೊಂದು ಎಲ್ರಿಗೂ ಒಂದು ಒಳ್ಳೆ ಗುಡ್ ನ್ಯೂಸು. ಅದೇನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಲಿಂಕ್ ಮತ್ತು ಅಂದರೆ ಕಾಲೇಜಿಗೆ ರಿಪೋರ್ಟ್ ಅಂದರೆ ಕಾಲೇಜಿಗೆ ಅಡ್ಮಿಷನ್ ಆಗೋದು ಅದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಟೈಮ್ ಟೇಬಲ್ ಬಿಟ್ಟಿದ್ದಾರೆ, ನಾನು ತೋರಿಸ್ತೀನಿ ಇವಾಗ. ಎಲ್ಲರೂ ಕರೆಕ್ಟಾಗಿ ನೋಡಿರಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಪ್ಪ ಅಂದರೆ ಇವಾಗ ಅಷ್ಟೇ ಅಡ್ಮಿಷನ್ ಪ್ರೊಸೀಜರ್ ಮುಗಿಯೋವರೆಗೂ ಅಷ್ಟೇ ಅಲ್ಲ, ನಿಮಗೆ ಮುಂದೆ ಕಾಲೇಜಿಗೆ ಜಾಯ್ನ್ ಆದ ನಂತರ ಬಿ ಎಸ್ ಸಿ ನರ್ಸಿಂಗ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಲಿ ಅಥವಾ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಥವಾ ಮುಂದೆ ಯಾವ್ದಾದ್ರು ಸ್ಕಾಲರ್ಶಿಪ್ ಆಗಲಿ ಎಲ್ಲ ಅಪ್ಡೇಟ್ಸು ಇದರಲ್ಲಿ ಸಿಗ್ತದೆ, ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇವಾಗ ಏನಪ್ಪ ಅಂದರೆ ಜಸ್ಟ್ ಒಂದು 5 ನಿಮಿಷ ಆಯಿತು ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿರಿ, ಕರೆಕ್ಟಾಗಿ ನೋಡ್ಕೋರಿ. ಇಲ್ಲಿ ಕಾಣಿಸೋದು ನೋಡಿರಿ, ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು ವಿಸ್ತರಿಸಲಾಗಿದೆ 4/9/2024. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ PDF ಓಪನ್ ಮಾಡ್ತೀನಿ. ಎಲ್ಲರೂ ನೋಡ್ಕೋರಿ ಕರೆಕ್ಟಾಗಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಚಾಯ್ಸ್ ಒನ್ ಸ್ಟೂಡೆಂಟ್ ಸ್ಪೆಷಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಇವಾಗ ಡೇಟ್ ಎಕ್ಸ್ಟೆಂಡ್ ಆಗಿರೋದು. ಸೊ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ನೋಡ್ಕೋರಿ. ಸೊ ಇಲ್ಲಿ ನೋಡ್ಕೋಬೋದು, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸುಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ದಿನಾಂಕಗಳನ್ನು ಈ ಕೆಳಗಿನಂತೆ ವಿಸ್ತರಣೆ ಮಾಡಲಾಗಿದೆ. ದಿನಾಂಕ 7/9/2024 ಗಣೇಶ ಚತುರ್ಥಿ ಪ್ರಯುಕ್ತ ಮತ್ತು 8/9/2024 ಭಾನುವಾರ ಸಾರ್ವತ್ರಿಕ ರಜೆ ದಿನಗಳ ಬಗ್ಗೆ ಗಮನದಲ್ಲಿಸಿಕೊಳ್ಳಬಹುದಾಗಿದೆ. ಸೊ ಇವಾಗ ನೋಡಿ, ಕರೆಕ್ಟಾಗಿ ನೋಡ್ಕೋರಿ. ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳು 4 ಚಾಯ್ಸ್ಗಳಿಗೆ ತಮಗೆ ಸೇರಿ ಎನಿಸುವ ಯಾವುದಾದರೂ ಒಂದು ಚಾಯ್ಸನ್ನು ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಣೆಯನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ತಮಗೆ ಸೂಕ್ತವೆನಿಸಿದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಒಬ್ಬರು ಭಾಳ ಜನ ಮಿಸ್ಟೇಕ್ ಮಾಡಿರಿ. ಏನಪ್ಪ ಅಂದರೆ ಚಾಯ್ಸ್ 1 ಕೊಡೋಕೆ ಹೋಗಿ ಚಾಯ್ಸ್ 4 ಕೊಟ್ಟಿದ್ದೀರಿ, ಚಾಯ್ಸ್ 3 ಕೊಡೋಕೆ ಹೋಗಿ ಚಾಯ್ಸ್ 2 ಕೊಟ್ಟಿದ್ದೀರಿ ಅಂತ ಮಿಸ್ಟೇಕ್ ಮಾಡಬೇಡ್ರಿ. ಟೈಮ್ ಕೊಟ್ಟಿದ್ದಾರೆ, ನಾಳೆ ಬೆಳಗ್ಗೆವರೆಗೂ ಟೈಮ್ ಐತಿ. ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ. ಇಲ್ಲಿ ನೋಡ್ಕೋಬೋದು, 5/9/2024 ಅಪ್ ಟು 11 ಗಂಟೆ. ನಿಮಗೆ 11 ಗಂಟೆವರೆಗೂ ಟೈಮ್ ಟೇಬಲ್ ಅಲೋ ಐತಿ, ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಇಲ್ಲೇ ನೋಡ್ಕೋರಿ, ಅಲೋಟೆಡ್ ಸೀಟ್ಸ್ ವಿಲ್ ಬಿ ವಿತ್ಡ್ರಾನ್ ಇಫ್ ಎನಿ ಕ್ಯಾಂಡಿಡೇಟ್ಸ್ ಫೇಲ್ ಟು ಎಕ್ಸಸೈಸ್ ದಿ ಚಾಯ್ಸ್. ಯಾರಿಗೆ ಸೀಟ್ ಸಿಕ್ಕಿದೆಲ್ಲ ಅವರು ಏನಪ್ಪ ಅಂದರೆ, ನೀವು ಅಕಸ್ಮಾತ್ ಚಾಯ್ಸ್ ಕೊಡಲಿಲ್ಲ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜು ರಿಟರ್ನ್ ಪಡೆಯಲಾಗುತ್ತೆ. ಅಂದರೆ ರಿಟರ್ನ್ ತೊಗೊಂಬಿಡ್ತಾರೆ ಅವರು, ಆ ಕಾಲೇಜ್ ನಿಮಗೆ ಸಿಗೋದಿಲ್ಲ. ಅದನ್ನೇ ಕರೆಕ್ಟಾಗಿ ಹೇಳಿದ್ದಾರೆ ನೋಡ್ರಿ ಇಲ್ಲಿ. ಅಲೋಟೆಡ್ ಸೀಟ್ಸ್ ವಿಲ್ ಬಿ ವಿತ್ಡ್ರಾನ್ ಇಫ್ ಎನಿ ಕ್ಯಾಂಡಿಡೇಟ್ಸ್ ಫೇಲ್ಸ್ ಟು ಎಕ್ಸಸೈಸ್ ದಿ ಚಾಯ್ಸ್. ಯಾರಿಗೆ ಕಾಲೇಜ್ ಸಿಕ್ಕಿದೆ ಅವರು ಇಂಪಾರ್ಟೆಂಟು, ಯಾರಿಗೆ ಸಿಕ್ಕಿಲ್ಲ ಅವ್ರೇನು ತೊಂದರೆ ಇಲ್ಲ, ಡೈರೆಕ್ಟ್ ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಶುಲ್ಕ ಪಾವತಿ ಮಾಡುವುದು ಅಂದರೆ ಪೇಮೆಂಟ್ ಮಾಡೋದು 5/9/2024 ಅಪ್ ಟು 4 ಗಂಟೆ. ನಾಳೆ 4 ಗಂಟೆವರೆಗೂ ನೀವು ಬ್ಯಾಂಕಲ್ಲಿ ಚಾಯ್ಸ್ ಒನ್ ಸ್ಟೂಡೆಂಟ್ಸ್ಗೆ ನೀವು ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಯಾರು ಪೇಮೆಂಟ್ ಮಾಡಿಲ್ಲ ನಾಳೆಗೆ 4 ಗಂಟೆವರೆಗೂ ಪೇಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂದರೆ ಅಡ್ಮಿಷನ್ ಆರ್ಡರ್ ಯಾರು ಡೌನ್ಲೋಡ್ ಅಂದರೆ ಅದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನಪ್ಪ ಅಂದರೆ ಅಪ್ ಟು 2 ಗಂಟೆವರೆಗೆ, ಅಂದರೆ 6ನೇ ತಾರೀಕು 9/2024 6ನೇ ತಾರೀಕುವರೆಗೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಕಾಲೇಜಿಗೆ ಯಾವ ರಿಪೋರ್ಟ್ ಜಾಯ್ನ್ ಆಗಬೇಕಪ್ಪ ಅಂದರೆ, ಚಾಯ್ಸನ್ನು ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 6/9/2024 ಬಿಫೋರ್ 5:30, ಅಂದರೆ 6ನೇ ತಾರೀಕು ಸಂಜೆ 5:05 ಒಳಗೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇದನ್ನೇ ಅಪ್ಡೇಟ್ ಬಂದಿರೋದು, ಜಸ್ಟ್ ಒಂದು 5 ನಿಮಿಷ ಆಯಿತು ಬಂದು. ಸೊ ಮತ್ತೆ ಏನು ಅಪ್ಡೇಟ್ ಬಂದು ನಾನು ತಿಳಿಸ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.